ಅವರು ದರ್ಶನ್ ಕೂಡ ನಾಯ್ಡುಸು ಗೌಡ್ರಿಗೆ ನೀವು ಮತ ಹಾಕಿದ ನಾಯ್ಡುಸಿಗೆ ಹಾಕ್ತೀರಾ ಅಂತ ನೀವೇ ಕೇಳಿದ್ರಿ. ಎಲ್ಲ ಕಡೆ ಪ್ರಚಾರ ನಡೀತಾ ಇದೆ. ಇವಾಗ ಇದನ್ನೆಲ್ಲ ಇವ್ರು ಯಾಕೆ ಮಾಡ್ತಾರೆ? ಪ್ರಚಾರದಲ್ಲಿ ಅವ್ರಿಗೆ ಬೇರೆ ವಿಚಾರ ಇಲ್ಲ. ಏನಾದರೂ ಪಾಸಿಟಿವ್ ನಮ್ಮ ಬಗ್ಗೆ ನಮಗಿದ್ರೆ ಅದ್ರ ಬಗ್ಗೆ ನಾವು ಒಂದಷ್ಟು ಮಾತಾಡ್ಕೋಬೋದು. ಏನೇನು ಇಲ್ವಲ್ಲ, ಇಂಥವೆಲ್ಲ ಹುಡುಕ್ತಾರೆ. ಇಲ್ಲದೆ ಇರೋದು ಸುಳ್ಳು ಮಾತುಗಳು, ಇದು ಅವ್ರಿಗೆ ಮಾಮೂಲಿನೇ. ಅದು ಜನಕ್ಕೂ ಬೇಸರ ಆಗಿಬಿಟ್ಟಿದೆ. ನಾನೇನು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಬೇಕಾಗಿಲ್ಲ. ಅದು ಬೇರೆ ಹೇಳಿ ಕೇಳಿ ಜಾತ್ಯತೀತ ಜನತಾದಳ ಅಂತಾರೆ. ಜಾತಿ ಬಿಟ್ಟರೆ ಇನ್ನೇನು ಇಲ್ಲ ವಿಷಯ ಅವ್ರಿಗೆ. ಜನ ಏನು ಮುಟ್ಟಾಳ್ರಲ್ಲ ಬಿಡಿ. ಅದು ಮಂಡ್ಯದ ಜನತೆ ಅಂದ್ರು ಅಂತೂ ತುಂಬಾ ಅವರು ಬುದ್ಧಿವಂತರಿದ್ದಾರೆ. ಇಂಥ ಮಾತುಗಳಿಗೆ ಒಂದ್ಸಲ ಏನೋ ನಂಬಿ ಮೋಸ ಹೋಗ್ಬೋದು, ಪ್ರತಿ ಸಲ ಹೋಗಲ್ಲ. ಅಲ್ಲ, ಎಲ್ಲರೂ ಕೂಡ ಸಿನಿಮಾದವರು ಇಲ್ಲಿ ಬಂದು ಶೋ ಕೊಟ್ಟು ಹೋಗ್ತಾರೆ. ಅವರು ಜೋಡೆತ್ಗಳೆಲ್ಲ ಅವರು ಮೇಯ್ಕೊಂಡು ಹೋಗೋಂಥ ಎತ್ಗಳು ನಾವೇ ಇಲ್ಲಿ ಉಳುಮೆ ಮಾಡೋಕ್ಕೆ ಬಂದಿರೋದು ಅಂತ ಒಂದು ಮಾತುಗಳು. ಶೋ ಕಟ್ಕೊಂಡು ಹೋಗ್ತಾರೋ, ಡ್ರಾಮಾ ಕಂಪ್ನಿ ಅಂತ ಯಾರು ಹೇಳಿದ್ರು ಅಂತ ಜನನೇ ನೋಡಿದ್ದಾರೆ. ನಮ್ಮದು ಡ್ರಾಮಾ ಕಂಪ್ನಿ, ನಾವೆಲ್ಲ ಡ್ರಾಮಾ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಯಾರು ಹೇಳಿದ್ರು ಒಂದ್ಸತಿ ನೀವೇ ರಿವೈಂಡ್ ಮಾಡಿಕೊಂಡು ನೋಡ್ಬೋದು. ಇನ್ನೊಂದೇನೆಂದರೆ, ಒಂದು ಪ್ರಾಮಾಣಿಕತೆ ಅಥವಾ ಒಂದು ಸ್ಟ್ಯಾಂಡರ್ಡು ಇರೋವ್ರ ಬಗ್ಗೆ ನಾವು ಮಾತಾಡೋಣ. ಇಂಥವ್ರ ಮಾತುಗಳಿಗೆ ನಾನು ಯಾಕೆ ಬೆಲೆ ಕೊಡಬೇಕು? ನನ್ನಿಂದ ಅವ್ರಿಗೆ ಪ್ರಚಾರ ಆದಂಗೆ ಆಗ್ತಾ ಇದೆ. ಇಲ್ಲಾಂದರೆ ಬಹುಶಃ ನೀವು ಅವ್ರ ಬಗ್ಗೆ ಇಲ್ಲೆಲ್ಲ ತೋರಿಸಲ್ವೇನೋ ಮಾಧ್ಯಮದವರು. ಈಗ ನನ್ನ ಹೆಸರು ತಗೊಂಡ್ರೆ ಅವ್ರಿಗೊಂದಷ್ಟು ಪಬ್ಲಿಸಿಟಿ ಫ್ರೀಯಾಗಿ ಸಿಗ್ತಾ ಇದೆ. ಇದಕ್ಕೆ ನಾನು ಯಾಕೆ ಅವ್ರಿಗೆ ಒಂದು ಕೋಆಪ್ರೇಟ್ ಮಾಡಬೇಕು? ಬಿಡಿ, ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅವ್ರಿಗೆ ಪ್ರತಿಯೊಂದು ಮಾತಿಗೆ ಪ್ರತಿಕ್ರಿಯೆ ಕೊಡಬೇಕಾಗಿರೋ ಅಗತ್ಯ ನನಗಿಲ್ಲ. ಈ ಮಂಡ್ಯ DC ಬಗ್ಗೆ ನಿನ್ನೆನೂ ಕೂಡ ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆಯಿತು. ನಾಮಪತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಗೆ ಹೋಯ್ತು ಮೇಡಮ್? ಈಗ ಅದು ಏನಾಗ್ತದೆ? ಅದು ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ, ಇನ್ನು ಎಂಕ್ವೈರಿ ನಡೀತಾ ಇದೆ, ಖಂಡಿತ ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ಹೇಳಿದ್ದಾರೆ. ಓಕೆ, ಇದು ಸುಮಲತಾ ಅವರ ಮಾತು. ಏನು ಮಂಡ್ಯದ ಜನಗಳಿಗೆ ಗೊತ್ತಾಗುತ್ತೆ ಯಾರು ಇಲ್ಲಿ ಶೋ ಕೊಡ್ತಾರೆ, ಯಾರು ಇಲ್ಲಿ ನಿಜವಾಗಿ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. 18ನೇ ತಾರೀಕು ಆದಮೇಲೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುನಿಲ್ GS, ಪಬ್ಲಿಕ್ TV, ಮಂಡ್ಯ. ಚಿಕ್ಕರಸಿನಕೆರೆಯಲ್ಲಿ ಈ ಕ್ಷಣ ಸಮರ್ಥ ಅಂಬರೀಶ್ ಅವರು ನನ್ನ ಕೊಲೀಗ್ ಸುನೀಲ್ ಗೋವಿನಕವಿ ಜೊತೆ ಮಾತಾಡ್ತಿದ್ರು. JDS ಅಂತ ಪಕ್ಷ ಇಟ್ಕೊಂಡಿದ್ದಾರೆ, ಆದರೆ ಮಾತೆತ್ತಿದ್ರೆ ಹೆಸರೇ ಜಾತ್ಯತೀತ ಜನತಾದಳ. ಆದರೆ ಅವ್ರಿಗೆ ಜಾತಿ ಬಿಟ್ಟರೆ ಬೇರೆ ಏನು ವಿಷಯನೇ ಇಲ್ಲ. ಬೇರೆ ಏನಾದರೂ ವಿಷಯ ಇದ್ರೆ ಮಾತಾಡಬೇಕು ತಾನೆ, ಅವ್ರಿಗೆ ಬೇರೆ ಏನು ವಿಷಯ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರಷ್ಟೇ ಅಂತಿದ್ರು. ಇದೀಗ ಮಂಡ್ಯದ ಚಿಕ್ಕರಸಿನಕೆರೆಯಿಂದ